ಈ ಸಿಚುಯೇಷನ್ ಇಂದ ಹೇಗೆ ಎಸ್ಕೇಪ್ ಆಗೋದು ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಇಷ್ಟು ಜೋಶಲ್ಲಿ ಜಾಗ್ ಮಾಡ್ಕೊಂಡ್ ಬರ್ತಾ ಇದೀಯಾ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ನಿನಗೆ ಗೊತ್ತಾ? ಗೊತ್ತು, ಎಂಗೇಜ್ಮೆಂಟ್ ಗೊತ್ತು, ಅದ್ರ ಮ್ಯಾನೇಜ್ಮೆಂಟ್ ಗೊತ್ತು. ಏನೋ ಕಮಿಟ್ ಆದಂಗಿದ್ಯಾ? ನೋ ಕಮಿಟ್ಮೆಂಟ್, ಓನ್ಲಿ ಅರೇಂಜ್ಮೆಂಟ್. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಕಾಜಲ್ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ಕಾಜಲ್ಲ? ಅವಳು ಯಾರು? ಲವರ್, ಮೈ ಲವರ್. ಲವರ್? ಮೈ ಡ್ರೀಮ್ ಗರ್ಲ್, ಮೈ ಸ್ವೀಟ್ ಗರ್ಲ್, ಮೈ ಸೂಪರ್ ಗರ್ಲ್, ಮೈ ಸ್ಪೈಡರ್ ಗರ್ಲ್. ಅವಳು ಬರ್ತಾಳೆ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾಳೆ. ಯು ರಿಲ್ಯಾಕ್ಸ್, ವೇಟ್ ಅಂಡ್ ವಾಚ್. ತುಜೆ ದೇಖಾ ತೋ ಯೇ ಜಾನಾ. ಯಾರಿ ಕಾಜೋಲ್? ಬಂದ್ರು ಹೋಗು. ಸಾಗರ್, ಸಾಗರ್. ಎಸ್ ಡ್ಯಾಡ್. ಯಾರ ಇವಳು? ಹೇಳು, ಯಾರಿವಳು? ಡ್ಯಾಡ್, ಅದು ಹೇಳು, ಯಾರಿವಳು? ನನ್ನ ಲವರ್ ಡ್ಯಾಡ್. ಲವರ? ಹೌದು ಮಾವ, ಕಾಜಲ್ ಅಂತ. ನಾನು ಆಸ್ಟ್ರೇಲಿಯಾಲಿದ್ದಾಗ ವಿ ಫೆಲ್ ಇನ್ ಲವ್. ಬಂದ ತಕ್ಷಣ ಈ ವಿಷಯನ ಹೇಳ್ಬೇಕು ಅನ್ಕೊಂಡಿದ್ದೆ, ಅವಕಾಶ ಸಿಕ್ಕಿಲ್ಲ. ಈಗ ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದಿದೆ, ಹೇಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದೀನಿ ಅಂತ ಪ್ರಜ್ಞೆ ಇದೆಯಾ? 20 ವರ್ಷಗಳಿಂದ ಕಾಯ್ತಾ ಇದ್ದಾಳೆ ಹುಡುಗಿ. ಈಗ ಬಂದು ಯಾವ್ದೋ ಫೋಟೋ ತೋರಿಸಿ ಲವ್ ಹೋಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯಾ? ಯಾರನ್ನ ಕೇಳಿ ಲವ್ ಮಾಡಿದೆ ಹುಡುಗಿನ? ಏನ್ ಡ್ಯಾಡ್, ಹೇಳಿ ಕೇಳಿ ಮಾಡೋದಕ್ಕೆ ಲವ್ ಏನ್ ಬಿಸ್ನೆಸ್? ನೋಡ್ದೆ, ಇಷ್ಟ ಆಯ್ತು, ಲವ್ ಮಾಡ್ದೆ, ತಪ್ಪ? ಆಹಾ, ಫಾರಿನ್ಗೆ ಹೋಗಿ 2 ಅಕ್ಷರ ಕಲ್ತಿದ ತಕ್ಷಣ ಫಾರಿನ್ ಹುಡುಗಿ ಜೊತೆ ಲವ್ ಅಂತೆ ಲವ್. ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳ ಅನ್ನೋ ಆಸೆಯಿಂದ ಹಗಲು ರಾತ್ರಿ ಈ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದೀನಿ. ನನ್ನ ಹತ್ರ ಹಣ ಇಲ್ವಾ, ಆಸ್ತಿ ಇಲ್ವಾ, ಗೌರವ ಇಲ್ವಾ? 3 ತಲೆಮಾರು ಕೂತು ತಿನ್ನೋ ಅಷ್ಟು ಆಸ್ತಿ ನನ್ನ ಹತ್ರನೂ ಇದೆ. ನೋಡೆ, ನನ್ನ ಮಗಳು ಈ ಮನೆ ಸೊಸೆ ಆಗಲ್ಲ ಅಂದ್ಮೇಲೆ ನಮ್ಗೇನೆ ಕೆಲಸ ಇಲ್ಲಿ. ಬರ ಹೋಗೋಣ. ಇವತ್ತಿಗೆ ಈ ಮನೆ ಋಣ ಮುಗೀತು. ಏನ್ ಅಂಕಲ್ ನೀವು ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಋಣ ಗಿಣ ಅಂತೀರಲ್ಲ? ಅವನು ಪ್ರಿಯಾಂಕನ ಮದ್ವೆ ಆಗಿಲ್ಲ ಅಂದ್ರೆ ಸಂಬಂಧ ಇಲ್ಲಿಗೆ ಮುಗ್ದೋಗುತ್ತಾ? ಉಳ್ಕೊಳಕ್ ಇನ್ನೇನಪ್ಪ ಇದೆ? ನನ್ನ ಮಗಳೇ ನನಗ್ ಸರ್ವಸ್ವ. ಅವಳು ಬಾಳಿಗೆ ಬೆಂಕಿ ಬಿದ್ಮೇಲೆ ಇನ್ಯಾವ ಸಂಬಂಧ ಕಟ್ಕೊಂಡು ಏನ್ ಪ್ರಯೋಜನ? ಏಯ್, ಬರ ಹೋಗೋಣ. ಅಯ್ಯೋ ಅತ್ತೆ, ತಡೀರಿ ಅತ್ತೆ. ನಿಲ್ಲಿ ಮಾವ. ಅತ್ತೆ, ಮಾವ, ಅತ್ತೆ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ. ನೀವೀ ಮನೆ ಬಿಟ್ಟು ಹೋದ್ರೆ ಬೃಂದಾವನ ತರ ನಮ್ಮ ಫ್ಯಾಮಿಲಿ ಚೂರ್ ಚೂರ್ ಆಗ್ಬಿಡುತ್ತೆ. ನಾನು ಯಾರಿಗೂ ಮೋಸ ಮಾಡ್ಬೇಕು ಅಂತ ಹಿಂಗ್ ಮಾಡಿಲ್ಲ ಮಾವ. ನನ್ನಿಂದ ಈ ಮನೆ ಹೊಡೆದೋಗುತ್ತೆ ಅನ್ನೋದಾದ್ರೆ ನನ್ನ ಮನ್ಸು ಹೊಡೆದಿದ್ರು ಪರವಾಗಿಲ್ಲ, ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ. ನೀವ್ ಹೇಳ್ದಾಗ್ಲೇ ಪ್ರಿಯಾಂಕನ್ ಮದುವೆ ಆಗ್ತೀನಿ. ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಮಾವ. ಐ ಆಮ್ ಸಾರಿ. ಪ್ಲೀಸ್ ಅತ್ತೆ.